ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಒಮ್ಮೊಮ್ಮೆ ಜೀವನ ಎಷ್ಟು ವಿಚಿತ್ರ ಅನ್ಸ್ಬಿಡುತ್ತಲ್ವಾ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ನಾವು ನೀವೆಲ್ಲ ಕಂಡ ಕನಸು ಈಡೇರಿದ್ದು ತುಂಬಾನೇ ಕಮ್ಮಿ ಬಿಡಿ. ಅಂದ್ಕೊಂಡಿದ್ದೆಲ್ಲ ಆಗೋ ಹಾಗಿದ್ರೆ ಆ ದೇವರನ್ನ ಯಾರು ಪೂಜೆ ಮಾಡ್ತಿದ್ರು ಅಲ್ವಾ? ಆ ವರ ಕೊಡು, ಈ ವರ ಕೊಡು ಅಂತ ಯಾರು ಬೇಡ್ಕೊಳ್ತಿದ್ರು ಹೇಳಿ? ಜೀವನದಲ್ಲಿ ಒಮ್ಮೊಮ್ಮೆ ನಡೆಯೋ ಕೆಟ್ಟ ಘಟನೆಗಳು ದೊಡ್ಡ ದೊಡ್ಡ ಪಾಠ ಕಲಿಸ್ಬಿಡ್ತವೆ. ಅದರಲ್ಲೂ ನಂಬಿದವರೇ ಮಾಡೋ ಮೋಸ ಇದೆಯಲ್ಲ, ಅದಕ್ಕಿಂತ ದ್ರೋಹ ಇನ್ನೊಂದಿಲ್ಲ. ಅದು ಸಂಬಂಧಿಕರೇ ಆಗಬಹುದು, ಮನಸ್ಸು ಮೆಚ್ಚಿದವರೇ ಆಗಬಹುದು. ಆತ್ಮೀಯರೇ, ದೊಡ್ಡವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಜೀವನದಲ್ಲಿ ಏನಾದರೂ ಒಂದನ್ನ ಕಳ್ಕೊಂಡ್ರೆ ಅದಕ್ಕಿಂತ ಒಳ್ಳೆಯದು ನಮಗಾಗಿ ಕಾದಿರುತ್ತೆ. ಇದೇ ಕಾರಣಕ್ಕೆ ನಮ್ಮಿಂದ ಮಿಸ್ ಆಯ್ತು ಅಂತ ಅಂದ್ಕೊಳ್ಳಿ ಅನ್ನೋದು. ಇದು ಒಮ್ಮೊಮ್ಮೆ ಎಷ್ಟು ನಿಜ ಅನ್ಸ್ಬಿಡುತ್ತೆ ಗೊತ್ತಾ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಟ ರಿತ್ವಿಕ್ ಕೃಪಾಕರ್. ಆತ್ಮೀಯರೇ, ರಿತ್ವಿಕ್ ಅಂದ್ರೆ ಅದೆಷ್ಟು ಜನರಿಗೆ ಗೊತ್ತಾಯ್ತೋ ಇಲ್ವೋ ಗೊತ್ತಾಗ್ತಿಲ್ಲ. ಅದೇ ರಾಮಾಚಾರಿ ಧಾರಾವಾಹಿಯ ರಾಮಾಚಾರಿ ಅಂದ್ರೆ ಗುರುತು ಹಿಡಿಯದವರೇ ಇಲ್ಲ. TRPಯಲ್ಲಿ ಟಾಪ್ ಸ್ಥಾನದಲ್ಲಿರೋ ರಾಮಾಚಾರಿ ಸೀರಿಯಲ್ನ ನೋಡೋ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಇವತ್ತು ಇವರು ಯಾವ ಹೀರೋಗೂ ಕಮ್ಮಿ ಇಲ್ಲದಂತೆ ಹೆಸರು ಮಾಡಿದ್ದಾರೆ. ಎಲ್ಲೇ ಹೋದ್ರೂ ಅಭಿಮಾನಿ ಗುಂಪುಗೂಡ್ತಾರೆ. ಇದಕ್ಕೆಲ್ಲ ಕಾರಣ ಆಗಿದ್ದು ರಾಮಾಚಾರಿ ಅನ್ನೋ ಒಂದೇ ಒಂದು ಧಾರಾವಾಹಿ. ಆತ್ಮೀಯರೇ, ಇವತ್ತು ರಾಮಾಚಾರಿಗೆ ಹೆಸರಿದೆ, ಒಳ್ಳೆ ನಟ ಅನ್ನೋ ಬಿರುದಿದೆ. ಅದೇ 5 ವರ್ಷದ ಹಿಂದೆ ಇವರಿದ್ದ ಪರಿಸ್ಥಿತಿಯೇ ಬೇರೆ. ಜೀವಕ್ಕೆ ಜೀವ ಅಂತ ಪ್ರೀತಿಸ್ತಿದ್ದ ಹುಡುಗಿಯೇ ಕೈಕೊಟ್ಟು ಹೋಗಿದ್ಲು. ಅದ್ಯಾಕೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ರಿತ್ವಿಕ್ ಲವ್ ಸ್ಟೋರಿ ಹೇಳೋದಕ್ಕೂ ಮೊದಲು ಅವರ ಹಿನ್ನೆಲೆ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ. ಆತ್ಮೀಯರೇ, ಇದು 4 ವರ್ಷದ ಹಿಂದಿನ ಘಟನೆ. ಆಗ ನಟ ರಿತ್ವಿಕ್ ಹೀಗೆಲ್ಲ ಇರಲೇ ಇಲ್ಲ. ಇವತ್ತು ಥೇಟ್ ಹೀರೋ ಆಗಿದ್ದವರು ಹೇಗಿರಬೇಕು ಹಾಗೆ ಇದ್ದಾರೆ. ಸಿಕ್ಕಾಪಟ್ಟೆ ಫಿಟ್ನೆಸ್, ಖಡಕ್ ಡೈಲಾಗ್, ಅದಕ್ಕೆ ತಕ್ಕ ಹಾವಭಾವ ಎಲ್ಲವೂ ಇತ್ತು. ಆದರೆ 4 ವರ್ಷದ ಹಿಂದೆ ಇದ್ದಿದ್ದು 125 kg ತೂಕ. ಈಗ ಅದನ್ನ ಊಹಿಸಿಕೊಳ್ಳೋದಿಕ್ಕೂ ಆಗಲ್ಲ ಬಿಡಿ. ಈಗ ಇವರ ಬಾಡಿ ಬಗ್ಗೆ ಎಲ್ಲರೂ ಮಾತನಾಡ್ತಿದಾರಂತೆ. ಸ್ನೇಹಿತರ ಜೊತೆ ಆಚೆ ಹೋದಾಗಲೆಲ್ಲ ಇವರ ದೇಹದ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಹೀಯಾಳಿಸ್ತಿದ್ರಂತೆ. ಅದು ಇವರ ಮನಸ್ಸಿನ ಮೇಲೆ ತುಂಬಾನೇ ಪರಿಣಾಮ ಬೀರಿತ್ತು. ಆದ್ರೆ ಏನೇ ಮಾಡಿದ್ರೂ ಪ್ರಯೋಜನ ಆಗ್ತಿರ್ಲಿಲ್ಲ. ಆದ್ರೆ ನಾನ್ ಸಣ್ಣಗಾಗ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ರು. ಜಿಮ್ನಲ್ಲಿ ಬೆವರು ಹರಿಸೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಳಿದಿದ್ದು 4-5 kg ಅಷ್ಟೇ. ಆತ್ಮೀಯರೇ, ನಟ ರಿತ್ವಿಕ್ ಕೃಪಾಕರ್ ತಂದೆ ಕೂಡ ಬಣ್ಣದ ಬದುಕಲ್ಲಿ ಇದ್ದವರು. ಹೀಗಾಗಿ ಇವರಿಗೂ ತಾನೊಬ್ಬ ನಟ ಆಗಬೇಕು ಅನ್ನೋ ಕನಸಿತ್ತು. ಆದ್ರೆ ಏನ್ ಮಾಡೋದು ಹೇಳಿ, ಇವರ ಬಾಡಿಯೇ ಇವರಿಗೆ ವಿಲನ್. ಹೀಗಾಗಿ ಹೋದಲ್ಲೆಲ್ಲ ಅವಮಾನವೇ ಆಗ್ತಾ ಇತ್ತು. ಇದೇ ಸಮಯದಲ್ಲಿ ಒಂದು ದಿನ ಕಿರುತೆರೆ ಲೋಕದ ಖ್ಯಾತ ನಿರ್ದೇಶಕ ರಾಮ್ಜಿ ರಾವ್ ಅವರ ಪರಿಚಯ ಆಗುತ್ತೆ. ತಮ್ಮ ಸೀರಿಯಲ್ನಲ್ಲಿ ನನಗೊಂದು ಚಾನ್ಸ್ ಕೊಡುವಂತೆ ಕೇಳ್ತಾರೆ. ಆದ್ರೆ ಇವರು ತುಂಬಾನೇ ದಪ್ಪ ಆಗಿದ್ರಿಂದ ರಾಮ್ಜಿ ಕೂಡ ರಿಜೆಕ್ಟ್ ಮಾಡ್ತಾರೆ. ಆದ್ರೆ ಒಂದು ಚಾಲೆಂಜ್ ಹಾಕ್ತಾರೆ, ನಿನಗೆ ಅವಕಾಶ ಇಲ್ಲ ಅನ್ನಲ್ಲ, ಆದ್ರೆ ನಿಮಗೊಂದು ಟೈಮ್ ಕೊಡ್ತೀನಿ, 6 ತಿಂಗಳಲ್ಲಿ ನಿಮ್ಮ ಬೊಜ್ಜನ್ನ ಕರಗಿಸ್ಕೊಂಡು ಬರುವಂತೆ ಹೇಳ್ತಾರೆ. ಎಲ್ಲಿಂದಲೇ ನೋಡಿ ರಿತ್ವಿಕ್ ಬದುಕಿಗೆ ಸವಾಲು ಶುರುವಾಗಿದ್ದು. ಇಡೀ ದಿನ ಜಿಮ್ನಲ್ಲೇ ಕಾಲ ಕಳೆಯೋದಕ್ಕೆ ಶುರು ಮಾಡ್ತಾರೆ. ಕಂಪ್ಲೀಟ್ ಸಸ್ಯಾಹಾರಕ್ಕೆ ಬದಲಾಗ್ತಾರೆ. ಬೆಳಿಗ್ಗೆ ಸಂಜೆ 2 ಹೊತ್ತು ಸಿಕ್ಕಾಪಟ್ಟೆ ಕಸರತ್ತು ಮಾಡ್ತಾರೆ. ಕೊನೆಗೆ 125 kg ಇದ್ದವರು 85 kgಗೆ ಬಂದ್ ನಿಲ್ತಾರೆ. ಇದು ಅಷ್ಟು ಈಸಿಯಾಗಿ ಆಗೋವಂಥದ್ದಲ್ಲ. ಆದ್ರೆ ಅದನ್ನ ಮಾಡಿ ತೋರಿಸಿದ್ರು ನಟ ರಿತ್ವಿಕ್ ಬದಲಾವಣೆ ನೋಡಿ ರಾಮ್ಜಿ ಅವರೇ ದಂಗಾಗಿ ಹೋಗಿದ್ರಂತೆ. ಕೊನೆಗೆ ತಾವು ಕೊಟ್ಟ ಮಾತಿನಂತೆ ತಮ್ಮ ರಾಮಾಚಾರಿ ಧಾರಾವಾಹಿಯಲ್ಲಿ ಹೀರೋ ಪಾತ್ರ ಕೊಡ್ತಾರೆ. ಆತ್ಮೀಯರೇ, ಈಗ ಅಸಲಿ ವಿಷಯಕ್ಕೆ ಬರ್ತೀವಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅವಮಾನ ಆಗೇ ಆಗಿರುತ್ತೆ. ಆದ್ರೆ ಯಾರು ಅವಮಾನವನ್ನ ಸನ್ಮಾನ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೋ ಅವರೇ ಬದುಕಲ್ಲಿ ಮುಂದೆ ಬರೋದು. ಈ ನಟ ಕೂಡ ಇಂಥ ಜಾಯಮಾನದವರೇ. ನಟ ರಿತ್ವಿಕ್ ಧಾರಾವಾಹಿಯಲ್ಲಿ ನಟ ಆಗೋದಕ್ಕೆ ಮೊದಲು ಒಂದು ಹುಡುಗಿಯನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ರಂತೆ. ಇಬ್ರು ಕೂಡ ತುಂಬಾ ಇಷ್ಟಪಡ್ತಿದ್ರು. ನನಗ್ ನೀನು, ನಿನಗ್ ನಾನು ಅನ್ನೋವಂತಿದ್ರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. ಇವ್ರು ಇಷ್ಟಪಟ್ಟ ಹುಡುಗಿ ದೂರ ಹೋಗ್ಬಿಡ್ತಾರೆ. ನಮ್ಮ ಪ್ರೀತಿಗೆ ಬ್ರೇಕ್ ಹಾಕೋಣ ಅಂತ ಹೇಳಿ ಹೋದವಳು ಮತ್ಯಾವತ್ತೂ ಸಿಗಲೇ ಇಲ್ಲ. ಅವತ್ತು ಪ್ರೀತಿಯನ್ನ ನಿರಾಕರಿಸಿದ್ದು ಯಾವ ಕಾರಣಕ್ಕೆ ಅನ್ನೋದನ್ನ ಸಹ ಹೇಳಿರ್ಲಿಲ್ಲ. ಬಹುಶಃ ಇವರ ಬಾಡಿ ನೋಡಿ ದೂರ ಹೋಗಿದ್ರು ಅಥವಾ ಇನ್ಯಾವ ಕಾರಣಕ್ಕೋ ಗೊತ್ತಿಲ್ಲ. ಅವತ್ತು ಮನಮೆಚ್ಚಿದ ಹುಡುಗಿ ದೂರ ಆದಾಗ ನಟ ತುಂಬಾನೇ ನೊಂದು ಹೋಗಿದ್ರು. ಆದ್ರೆ ಎದೆಗೊಂದಲಿಲ್ಲ. ತಮಗೆ ಅಂತ ಮುಂದೊಂದು ದಿನ ಬರಬಹುದು ಅಂತ ಕಾದಿದ್ರು. ಆ ದಿನ ಬರೋದಕ್ಕೆ ಬಹಳ ಸಮಯ ಹಿಡಿಲಿಲ್ಲ ಬಿಡಿ. ಇವತ್ತು ಈ ನಟನ ಹಿಂದೆ 100 ಹುಡುಗಿರು ಅಲೆದಾಡ್ತಾರೆ. ಪ್ರೀತಿ ಮಾಡ್ತೀನಿ ಅಂದ್ರೆ ಕ್ಯೂ ನಿಲ್ಲೋದಿಕ್ಕೂ ರೆಡಿ ಇದ್ದಾರೆ. ಆದ್ರೆ ಯಾವ ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ಗುಟ್ಟು ಬಿಟ್ಕೊಟ್ಟಿಲ್ಲ. ಆದ್ರೆ ಸುಂದರಿ ಅನ್ನೋದನ್ನ ಮಾತ್ರ ಸೂಕ್ಷ್ಮವಾಗಿ ಹೇಳಿದ್ರು. ಅದೇನೇ ಇರ್ಲಿ, ಇವತ್ತು ಇವರಿಗಿರೋ ಕ್ರೇಜ್ಗೆ ಸುರ ಸುಂದರಿಯೇ ಸಿಗ್ತಾರ್ ಬಿಡಿ. ಅದಕ್ಕೆ ಅಲ್ವಾ ಹೇಳೋದು ಕಾಲಚಕ್ರ ತಿರುಗುತ್ತೆ ಅಂತ.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.